ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹಾಂಟೆಡ್ ಮರದ ಹತ್ತಿರ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ದೆವ್ವ ಭೂತಗಳು ಎಲ್ಲಿ ಜಾಸ್ತಿ ವಾಸ ಮಾಡುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಮರದಲ್ಲಿ ಅಂತ. ಅದರಲ್ಲೂ ಹುಣಸೆ ಮರದಲ್ಲಿ ದೆವ್ವಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಹುಣಸೆ ಮರ ಬಿಟ್ಟು ದೆವ್ವಗಳು ಇನ್ಯಾವ ಮರದಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ ನಾನು ಹೇಳೋದು ನೇರಳೆ ಮರ ಅಂತ. ಯಾಕಂದರೆ ಈ ದೆವ್ವ ಭೂತಗಳು ಹುಣಸೆ ಮರ, ನೇರಳೆ ಮರದಲ್ಲಿ ಇರೋದಕ್ಕೆ ತುಂಬಾ ಇಷ್ಟಪಡ್ತವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಒಂದು ಹಾಂಟೆಡ್ ಮರದ ಹತ್ತಿರ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಕರ್ನಾಟಕದ ಆ ಹಾಂಟೆಡ್ ಮರದ ಬಳಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಹನುಮಪ್ಪ. ಆದರೆ ಈ ರಿಯಲ್ ಗೋಸ್ಟ್ ಸ್ಟೋರಿನ ನಮ್ಮ ಚಾನೆಲ್ ಜೊತೆ ಶೇರ್ ಮಾಡ್ಕೊಂಡಿರೋದು ಹನುಮಪ್ಪನವರ ಮೊಮ್ಮಗ ಭರತ್. ಇನ್ನು ಹನುಮಪ್ಪನವರಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2011ರಲ್ಲಿ, ಅಂದರೆ 14 ವರ್ಷಗಳ ಹಿಂದೆ. ಇನ್ನು ಹನುಮಪ್ಪ ಗುಂತೋರಪಲ್ಲಿ ಅನ್ನೋ ಗ್ರಾಮದ ನಿವಾಸಿಯಾಗಿದ್ದು ಇಂಥದ್ದೇ ವೃತ್ತಿ ಅಂತ ಏನೂ ಇಲ್ಲ. ಯಾರಾದರೂ ಕೂಲಿ ಕೆಲಸಕ್ಕೆ ಕರೆದ್ರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಬಂಡೆ ಕೆಲಸ ಬಂದರೆ ಬಂಡೆ ಕೆಲಸಕ್ಕೆ ಹೋಗ್ತಾರೆ. ಆದರೆ ಜಾಸ್ತಿ ಹನುಮಪ್ಪನವರು ಮಾಡ್ತಾ ಇದ್ದದ್ದು ಮಾವಿನ ತೋಪುಗಳ ಕಾವಲು. ಈ ರೀತಿ ನಾರ್ಮಲ್ಲಾಗಿ ನಡೀತಾ ಇದ್ದ ಹನುಮಪ್ಪನವರ ಲೈಫ್ನಲ್ಲಿ ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಅತಿ ಭಯಂಕರವಾದ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಡೆದೋಗುತ್ತೆ. ಇಷ್ಟಕ್ಕೂ ಆಗಿದ್ದೇನೆಂದರೆ, ಹನುಮಪ್ಪ ಪಕ್ಕದ ಗ್ರಾಮದ ಶಂಕರಪ್ಪ ಅನ್ನುವವರ ಮಾವಿನ ತೋಪನ್ನು ಕಾವಲು ಕಾಯ್ತಾ ಇರ್ತಾರೆ. ಈ ರೀತಿ ಮಾವಿನ ತೋಪಿಗೆ ಕಾವಲಿರೋದಕ್ಕೆ ಹನುಮಪ್ಪನವರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತಾಯಿದ್ರು. ಇನ್ನು ಹನುಮಪ್ಪ ಕಾವಲು ಕಾಯ್ತಾ ಇದ್ದ ಆ ಮಾವಿನ ತೋಪು ತುಂಬ ದೊಡ್ಡದಾಗಿತ್ತು. ಮತ್ತು ಆ ಮಾವಿನ ತೋಪಿನ ಮಧ್ಯದಲ್ಲಿ ಒಂದು ನೇರಳೆ ಮರ ಇತ್ತು. ಅದರ ಪಕ್ಕದಲ್ಲಿ ಒಂದು ಮೋಟಾರ್ ಮನೆ ಕೂಡ ಇತ್ತು. ಡೈಲಿ ರಾತ್ರಿ ಹನುಮಪ್ಪ ಅದೇ ಮಾವಿನ ತೋಪಿನ ನೇರಳೆ ಮರದ ಪಕ್ಕದಲ್ಲಿದ್ದ ಮೋಟಾರ್ ಮನೆಯ ಮುಂದೆ ಒಂದು ಚಿಕ್ಕ ದಿವಾನ್ ಹಾಕ್ಕೊಂಡು ಅದರ ಮೇಲೇ ಮಲ್ಕೋತಾ ಇದ್ರು. ಈ ರೀತಿ ಹನುಮಪ್ಪ ಡೈಲಿ ರಾತ್ರಿ ಆ ಮಾವಿನ ತೋಪಿಗೆ ಕಾವಲು ಇರ್ತಾ ಇದ್ರು. ಆದರೆ ಒಂದು ಅಮಾವಾಸ್ಯೆಯ ದಿನ ಹನುಮಪ್ಪ ಎಂದಿನಂತೆ ಆ ನೇರಳೆ ಮರದ ಪಕ್ಕದಲ್ಲಿದ್ದ ಮೋಟಾರ್ ಮನೆಯ ಮುಂದೆ ಮಲ್ಕೋತಾರೆ. ಈ ರೀತಿ ಹನುಮಪ್ಪ ಒಳ್ಳೆಯ ನಿದ್ರೆಗೆ ಜಾರ್ತಾರೆ. ಆದರೆ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಹನುಮಪ್ಪನ ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ. ಆ ಶಬ್ದ ಏನಾಗಿತ್ತು ಅಂದರೆ, ಹನುಮಪ್ಪ ಮಲಗಿದ್ದ ಆ ಜಾಗದ ಸುತ್ತಮುತ್ತನೇ ಯಾವುದೋ ಒಂದು ಎಳೆ ಮಗು ಹಸಿವಿನಿಂದ ಜೋರಾಗಿ ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಅದನ್ನು ಕೇಳಿಸ್ಕೊಂಡ ಹನುಮಪ್ಪ ತಕ್ಷಣ ಎದ್ದು ಕೂತ್ಕೋತಾರೆ. ಸ್ವಲ್ಪ ಹೊತ್ತು ಆ ಶಬ್ದವನ್ನೇ ಆಲಿಸಿದ ಹನುಮಪ್ಪನವರು ಮನಸ್ಸಿನಲ್ಲೇ ಯಾರ್ದೋ ಮಗು ಅಳ್ತಾ ಇದೆಯಲ್ವಾ, ಯಾರ್ದಿರ್ಬೋದು, ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಅನ್ಕೋತಾರೆ. ಆಗ ಹನುಮಪ್ಪ ಟಾರ್ಚ್ ಲೈಟ್ ತಗೊಂಡು ಅಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾರೆ. ಆದರೆ ಎಲ್ಲೂ ಕೂಡ ಹನುಮಪ್ಪನಿಗೆ ಆ ಮಗು ಕಾಣಿಸೋದಿಲ್ಲ. ಇದಾದ ಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಆ ಮಗು ಅಳುವ ಶಬ್ದ ನಿಂತು ಹೋಗುತ್ತೆ. ಆಗ ಹನುಮಪ್ಪ ಮತ್ತೆ ವಾಪಸ್ ಆ ಮೋಟಾರ್ ಮನೆಯ ಹತ್ರ ಬಂದು ದಿವಾನ್ ಮೇಲೆ ಮಲ್ಕೋತಾರೆ. ಈ ರೀತಿ ಹನುಮಪ್ಪ ಮತ್ತೆ ನಿದ್ರೆಗೆ ಜಾರ್ತಾರೆ. ಆದರೆ ಸ್ವಲ್ಪ ಹೊತ್ತಿಗೆಲ್ಲ ಮತ್ತೆ ಹನುಮಪ್ಪನ ಕಿವಿಗೆ ಮಗು ಅಳುವ ಶಬ್ದ ಕೇಳಿಸುತ್ತೆ. ಆಗ ಹನುಮಪ್ಪ
ಮಲಗಿದ್ದ ಜಾಗದಿಂದಾನೇ ನಿಧಾನಕ್ಕೆ ಕಣ್ಬಿಟ್ಟು ನೋಡ್ತಾರೆ. ಹನುಮಪ್ಪನಿಗೆ ಎದುರಲ್ಲಿದ್ದ ಆ ನೇರಳೆ ಮರದ ಪಕ್ಕ ಯಾರೋ ಒಬ್ಳು ಹೆಂಗಸು ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡು ಆ ಮರದ ಪಕ್ಕ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ಆದರೆ ನಿದ್ದೆಗಣ್ಣಲ್ಲಿ ಹನುಮಪ್ಪನಿಗೆ ಎಲ್ಲ ಅಸ್ಪಷ್ಟವಾಗಿತ್ತು. ತಕ್ಷಣ ಹನುಮಪ್ಪ ಎದ್ದು ಕೂತ್ಕೊಂಡು ಕಣ್ಣು ಉಜ್ಜಿಕೊಂಡು ಮತ್ತೆ ಆ ನೇರಳೆ ಮರದ ಕಡೆಗೆ ನೋಡ್ತಾರೆ. ಆಗ ಹನುಮಪ್ಪನ ಕಣ್ಣಿಗೆ ಅಲ್ಲಿ ಏನೂ ಕಾಣಿಸೋದಿಲ್ಲ. ಇದಾದ ಮೇಲೆ ಹನುಮಪ್ಪ ನಿದ್ದೆನೇ ಮಾಡೋದಿಲ್ಲ. ಸ್ವಲ್ಪ ಹೊತ್ತು ಹಾಗೆ ದಿವಾನ್ ಮೇಲೆ ಕೂತ್ಕೊಂಡಿರ್ತಾರೆ. ಹೀಗೆ ಸುಮ್ಮನೆ ಕೂತಿದ್ದ ಹನುಮಪ್ಪನಿಗೆ ಆ ಮೋಟಾರ್ ಮನೆಯ ಹಿಂದೆ ಯಾರೋ ಓಡಾಡ್ತಾ ಇರೋ ಥರ ಶಬ್ದಗಳು ಕೇಳಿಸುತ್ತೆ. ಆಗ ಹನುಮಪ್ಪ ಮತ್ತೆ ಟಾರ್ಚ್ ತಗೊಂಡು ಆ ಮೋಟಾರ್ ಮನೆಯ ಹಿಂದೆ ಹೋಗಿ ನೋಡ್ತಾರೆ. ಅಲ್ಲಿ ಹನುಮಪ್ಪನ ಕಣ್ಣಿಗೆ ಯಾರಂದರೆ ಯಾರೂ ಕಾಣಿಸೋದಿಲ್ಲ. ಆದರೂ ಹನುಮಪ್ಪ ಆ ಕಡೆ ಈ ಕಡೆ ಎಲ್ಲ ಟಾರ್ಚ್ ಬೆಳಕನ್ನು ಹಾಕಿ ನೋಡ್ತಾರೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಇದಾದ ಮೇಲೆ ಹನುಮಪ್ಪ ಮತ್ತೆ ಬಂದು ಅದೇ ದಿವಾನ್ ಮೇಲೆ ಕೂತ್ಕೊತಾನೆ. ನಿದ್ದೆ ಮಾಡಬೇಕು ಅನಿಸಿದ್ರು ನಿದ್ದೆ ಮಾಡೋದಿಲ್ಲ. ಹೀಗೆ ಹನುಮಪ್ಪ ಆ ದಿವಾನ್ ಮೇಲೆ ಕೂತ್ಕೊಂಡು ನಿದ್ದೆಗೆ ತೂಗುಡಿಸ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಳು ಹೆಂಗಸು ತುಂಬ ಕೋಪದಿಂದ, ನಾನು ಮಗುಗೆ ಹಾಲು ಕುಡಿಸ್ಬೇಕು, ಆಮೇಲೆ ಬಾ ಹೋಗು ಅಂತ ಹೇಳ್ತಾಳೆ. ಅದನ್ನು ತಕ್ಷಣ ಕೇಳಿಸ್ಕೊಂಡು ಹನುಮಪ್ಪ, ಯಾರದು ಮಾತಾಡ್ತಾ ಇರೋದು, ಎಲ್ಲಿಂದ ಮಾತಾಡ್ತಾ ಇರೋದು ನೀವು ಅಂತ ಕೇಳ್ತಾರೆ. ಆದರೆ ಹನುಮಪ್ಪ ಕೇಳಿದ ಪ್ರಶ್ನೆಗೆ ಮಾತ್ರ ಯಾರೂ ಉತ್ತರ ಕೊಡೋದಿಲ್ಲ. ಈಗ ಹನುಮಪ್ಪನಿಗೆ ಸ್ವಲ್ಪನೇ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹನುಮಪ್ಪನಿಗೆ ಅದು ಅಮಾವಾಸ್ಯೆಯ ರಾತ್ರಿ ಅಂತ ಗೊತ್ತಿತ್ತು. ಈ ರೀತಿ ಅದೇ ಜಾಗದಲ್ಲಿ ಕೂತಿದ್ದ ಹನುಮಪ್ಪನಿಗೆ ಮತ್ತೆ ಅದೇ ಹೆಂಗಸು, ಏಯ್ ನಿಂಗೆ ಹೇಳ್ತಾ ಇರೋದು ಅರ್ಥ ಆಗೋದಿಲ್ವಾ, ನಾನು ಮಗುಗೆ ಹಾಲು ಕೊಡಬೇಕು, ಆ ಕಡೆ ಎದ್ದೋಗು ಅಂತ ತುಂಬ ಕೋಪದಿಂದ ಹೇಳ್ತಾಳೆ. ಆಗ ಹನುಮಪ್ಪ, ಓ ಇಲ್ಲೇನೋ ಇದೆ, ಇನ್ನೂ ನಾನು ಇಲ್ಲೇ ಇರೋದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಕೈಯಲ್ಲಿ ಕೋಲು ಮತ್ತು ಟಾರ್ಚ್ ಲೈಟ್ ಇಟ್ಕೊಂಡು ಮನೆಗೆ ಹೋಗೋಣ ಅಂತ ಎದ್ದು ಅವರ ಮನೆಯ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆಗ ಹನುಮಪ್ಪನಿಗೆ ದೂರದಲ್ಲಿ ನಾಯಿಗಳು ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಆಗ ಹನುಮಪ್ಪ, ಓ ಇವತ್ತು ರಾತ್ರಿ ಏನೋ ಆಗುತ್ತೆ, ಬೇಗ ಮನೆಗೆ ಹೋಗ್ಬಿಡ್ಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಅಷ್ಟೇ. ತಕ್ಷಣ ಹಿಂದೆಯಿಂದ ಯಾರೋ ಬಂದು ಹನುಮಪ್ಪನ ಕುತ್ತಿಗೆಯನ್ನು ಜೋರಾಗಿ ಹಿಡ್ಕೊಳ್ಳೋ ರೀತಿ ಆಗುತ್ತೆ. ಆಗ ಹನುಮಪ್ಪ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾರೆ. ಆದರೆ ಹಿಂದೆ ಯಾರಂದರೆ ಯಾರೂ ಇರಲಿಲ್ಲ. ಅದೇ ಟೈಮ್ಗೆ ಹನುಮಪ್ಪನ ಮುಂದೆನೇ ಯಾರೋ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಝಲ್ ಝಲ್ ಅಂತ ಎಡಗಡೆಯಿಂದ ಬಲಗಡೆಗೆ ಹೋಗ್ತಾ ಇರೋ ಥರ ಕೇಳಿಸುತ್ತೆ. ಇಷ್ಟೆಲ್ಲ ಹನುಮಪ್ಪನ ಕಣ್ಣು ಮುಂದೆನೇ ನಡೀತಾ ಇದ್ರೂ ಕೂಡ ಅವರ ಕಣ್ಣಿಗೆ ಮಾತ್ರ ಏನೂ ಕಾಣಿಸೋದಿಲ್ಲ. ಆಗ ಹನುಮಪ್ಪ, ಈ ತೋಟದ ಸಹವಾಸವೇ ಬೇಡ, ನನ್ನ ಬೆಡ್ಶೀಟು ತಲೆದಿಂಬು ಎಲ್ಲ ಮನೆಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೋತಾರೆ. ನಾಳೆಯಿಂದ ಈ ತೋಟಕ್ಕೆ ಬರೋದೇ ಬೇಡ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮತ್ತೆ ಆ ಮೋಟಾರ್ ಮನೆಯ ಕಡೆಗೆ ಹೋಗಿ ಅವನ ಬೆಡ್ಶೀಟ್ ತಲೆದಿಂಬು ಎಲ್ಲ ಎತ್ಕೊಂಡು ಆಚೆ ಬರ್ತಾನೆ. ಆಗ ಹನುಮಪ್ಪನಿಗೆ ಆ ಮೋಟಾರ್ ಮನೆಯ ಎದುರಿಗಿದ್ದ ಆ ನೇರಳೆ ಮರದಲ್ಲಿ ಯಾವುದೋ ಒಂದು ಬಟ್ಟೆ ನೇತಾಡ್ತಾ ಇರೋ ಥರ ಕಾಣಿಸುತ್ತೆ. ಆಗ ಹನುಮಪ್ಪ ಅವನ ಕೈಯಲ್ಲಿದ್ದ ಟಾರ್ಚ್ ಲೈಟ್ ಬೆಳಕನ್ನು ಆ ಮರದ ಕಡೆಗೆ ಹಾಕ್ತಾನೆ ಅಷ್ಟೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಹನುಮಪ್ಪ ಜೋರಾಗಿ ಕಿರ್ಚಿಬಿಡ್ತಾನೆ. ಹನುಮಪ್ಪನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಕೈ ಕಾಲೆಲ್ಲ ನಡ್ಕ ಹುಟ್ಕೊಂಡ್ಬಿಡುತ್ತೆ. ಯಾಕಂದರೆ ಹನುಮಪ್ಪನಿಗೆ ಆ ನೇರಳೆ ಮರದ ಕೊಂಬೆಯ ಮೇಲೆ ಯಾರೋ ಒಬ್ಳು ಹೆಂಗಸು ಮಗುಗೆ
ಹಾಲು ಕುಡಿಸ್ತಾ ಇರೋ ಥರ ಕಾಣಿಸುತ್ತೆ. ಆ ಹೆಂಗಸಿನ ಮುಖ ನೋಡೋದಕ್ಕೆ ತುಂಬ ಭಯಂಕರವಾಗಿತ್ತು. ಹನುಮಪ್ಪನಿಗೆ ಆಗಲೇ ಹೋಗು ಹೋಗು ಅಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಆ ಮರದ ಮೇಲೆ ಇದ್ದ ಆ ದೆವ್ವ ಅಂತ ಗೊತ್ತಾಗುತ್ತೆ. ಇನ್ನೂ ತಡ ಮಾಡದೆ ಹನುಮಪ್ಪ ಜೋರಾಗಿ ಓಡೋಗ್ತಾನೆ. ಆದರೆ ಓಡೋಗೋವಾಗ ಹನುಮಪ್ಪ ಎಡವಿ ಕೆಳಗೆ ಬಿದ್ದೋಗ್ತಾನೆ. ಹನುಮಪ್ಪನ ಮಂಡಿ, ಕೈ, ಮುಖ ಎಲ್ಲ ಕೆಳಗೆ ಬಿದ್ದಿದ್ದಕ್ಕೆ ತರ್ಚ್ಕೊಂಡು ಹೋಗಿರುತ್ತೆ. ಆದರೂ ಹನುಮಪ್ಪ ಎದ್ದು ಮನೆಗೆ ಓಡೋಗ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಹನುಮಪ್ಪ ಆ ಊರಿನಲ್ಲಿ ವಿಚಾರಿಸಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಹನುಮಪ್ಪ ಕಾವಲು ಕಾಯ್ತಾ ಇದ್ದ ಆ ತೋಟದ ಮಾಲೀಕ ಶಂಕರಪ್ಪನವರ ಬಾಣಂತಿ ಮಗಳು ಸತ್ತು ಹೋಗ್ತಾಳೆ. ಮತ್ತು ಆಕೆಯ ಮಗು ಕೂಡ ಸರಿಯಾಗಿ ಹಾಲು ಆರೈಕೆ ಇಲ್ಲದೆ 1 ವಾರಕ್ಕೆಲ್ಲ ಆ ಮಗು ಕೂಡ ಸತ್ತೋಗುತ್ತೆ ಅಂತ ಗೊತ್ತಾಗುತ್ತೆ. ತಾಯಿ ಮಗು ಇಬ್ಬರ ಬಾಡಿಯನ್ನು ಅದೇ ಮೋಟಾರ್ ಮನೆಯ ಹಿಂದೆ ಮಣ್ಣು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮನೆಗೆ ಹೋದ ಹನುಮಪ್ಪ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಅವತ್ತು ರಾತ್ರಿ ನಡೆದ ಎಲ್ಲ ಘಟನೆಯನ್ನು ವಿವರಿಸ್ತಾನೆ. 14 ವರ್ಷಗಳ ನಂತರ, ಅಂದರೆ ಈಗ ಹನುಮಪ್ಪನವರ ಮೊಮ್ಮಗ ಭರತ್ ಆ ಸ್ಟೋರಿಯನ್ನು ನಮ್ಮ ಚಾನೆಲ್ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಇದು ಒಂದು ಹಾಂಟೆಡ್ ಮರದ ಹತ್ರ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.